ನೋಡಿರಿ ನಾವು ಹಾಗಲ ಬಳ್ಳಿ ಹಚ್ಚಕ್ಕೆ ಈ ರೀತಿ ಹೊಲ ಎಲ್ಲ ರೆಡಿ ಮಾಡ್ಕೊಂಡು ಕರೆಕ್ಟಾಗಿ ಎಲ್ಲ ಚೊಲ್ತಂಗೆ ರುಟ್ರು ಹೊಡೆದು ಇದು ಈ ರೀತಿ ಪೇಪರ್ ಹಾಕ್ಸಿದ್ವಿ. ಪೇಪರ್ ಒಳಗೆ ಏನೋ ಡ್ರಿಪ್ ಪೈಪ್ ಐತಿ ನೀರಿಗಾಗಿ. ನೆಕ್ಸ್ಟ್ ನಮಗೆ ಮೇನ್ ಬೇಕಾಗಿದ್ದ ಹಾಗಲ ಬಳ್ಳಿ ಮತ್ತು ಏನು ಅವ್ರಿ ಬಳ್ಳಿ ಇಂಥವು ಏನು ಹೀರಿ ಬಳ್ಳಿ ಇವೇನು ಬರ್ತಾವೆ ಇವಕ್ಕೆಲ್ಲ ಬಾಂಬು ಬೇಕಾಕೈತೆ ರೀ. 10-15 ಫುಟ್ ಒಂದೊಂದು ಬಾಂಬು, ಒಂದು ಬಾಂಬುಯಿಂದ ಇನ್ನೊಂದು ಬಾಂಬಿಗೆ 10-15 ಫುಟ್ ಗ್ಯಾಪ್ ಕೊಡಬೇಕು. ಗ್ಯಾಪ್ ಕೊಟ್ಟು ಈ ರೀತಿ ಹುಗಿಬೇಕ್ರಿ. ಇದು ಸಿಂಗಲ್ ಬಾಂಬು ಅಷ್ಟೇ ಸಾಕ್ರಿ, ಇದಕ್ಕೇನು ಡಬಲ್ ಹುಗಿಯೋ ಅವಶ್ಯಕತೆ ಇರೋಂಗಿಲ್ಲ. ಈಗ ನೋಡಿರಿ ಅವು ಬೋದ ದೊಡ್ಡ ಇರ್ತಾವೆ ಮತ್ತು ರುಟ್ರು ಹೊಡೆದಿರ್ತೈತಿ, ಮೆದು ಇರ್ತೈತಿ ರೀ ಮಣ್ಣೆಲ್ಲ. ಸ್ವಲ್ಪ ಹೈಟ್ ಅಂತಲೇ ನಾವು ಒಂದಿಬ್ಬರು ಕೂಡಿ ಫ್ರೆಶರ್ ಹಾಕಿದ್ವಿ ಅಂದ್ರೆ ಒಂದು ಫೂಟಿಂದ 1.5 ಫೂಟ್ ತನಕ ಹೋಗ್ತೈತಿ ರೀ. ಆವಾಗ ಸ್ಟೇಬಲ್ ಆಗಿ ನಿಲ್ತೈತಿ, ಏನು ಬೀಳಂಗಿಲ್ಲ ರೀ. ಇದಕ್ಕೇನು ನಾವು ಹಾರಿಂದ ತೆಗ್ಗ ತೋಡಿ ಹಿಂಗೆ ಹೋಗಿದ ಅವಶ್ಯಕತೆ ಬೀಳಂಗಿಲ್ಲ. ಇಷ್ಟು ಮಾಡ್ಬೇಕು ನೋಡಿರಿ. ಈ ರೀತಿ ನಾವು ಎಲ್ಲ ಇದನ್ನು ಮಾಡತ್ತು ನೋಡಿರಿ. ಕರೆಕ್ಟಾಗಿ 10-15 ಫುಟ್ ಗ್ಯಾಪ್ ಕೊಟ್ಟು ಫ್ರೆಶರ್ ಹಾಕೋತಿಕ್ರಿ ಹಾಕೈತ್ರಿ. ಮತ್ತು ಇಲ್ಲಿ ನೋಡಿರಿ ನೀವು ಅಬ್ಸರ್ವ್ ಮಾಡಿರಿ, ಸ್ಟಾರ್ಟಿಂಗೆ ಎಡ್ಡೆಡ್ ಹೋಗುದ್ರಿ ನಾವು. ಅಂದ್ರೆ ಸ್ಟಾರ್ಟಿಂಗೆ ಮತ್ತು ಎಂಡಿಂಗೆ ಎಡ್ಡೆಡ್ ಬಾಂಬು ಹೋಗಿಬೇಕ್ರಿ. ಯಾಕಂದ್ರೆ ಇವು ಅಷ್ಟೂ ಸ್ಟೇಬಲ್ ಆಗಿ ಹಿಡ್ಕೊಂಡು ನಿಲ್ತೈತ್ರಿ. ಅದು ಆ ಕಡೆ ಬಾಗಾಡಂಗೆ ಬೀಳಂಗಿಲ್ಲ ರೀ. ನೆಕ್ಸ್ಟ್ ನಾವು ಇವನ್ನೆಲ್ಲ ಬಾಂಬು ಹೋಗ್ಕೊಂಡು ಬಾಂಬು ಹೋಗೋದ ಮೇಲೆ ಇಲ್ಲಿ ಸ್ಟಾರ್ಟಿಂಗ ಮತ್ತು ಎಂಡಿಂಗ ಒಂದು 5 ಫುಟ್ ಗ್ಯಾಪ್ ಕೊಟ್ಟು ಅದಕ್ಕಿಂತ ಮುಂದೆ ಸ್ವಲ್ಪ ಇಂಥವು ಚಡಿ ಹುಕ್ಕೋಬೇಕ್ರಿ. ಈ ಚಡಿ ಹುಕ್ಕೊಂಡು ಅವಕ್ಕೆ ವಯರ್ ಕಟ್ಕೋಬೇಕು. ಈ ರೀತಿ ಇಲ್ಲಿ ನೋಡಿರಿ ನಾವು ಹೆಂಗೆ ಕಟ್ಟತ್ತು, ಇನ್ನು ವಯರ್ ಕಟ್ಕೊಂಡು ಅಷ್ಟಕ್ಕೂ ಎಲ್ಲ ಕಂಬಕ್ಕೆ ವಯರ್ ಕಟ್ಕೋಬೇಕ್ರಿ. ಇಲ್ಲಿ ನೋಡಿರಿ ಇದು ಸ್ಟಾರ್ಟಿಂಗ್ ಎಡ್ಡೆಡ್ ಕರೆಕ್ಟ್ ಅವ್ನು ಹಾರಿಲ್ಲೇ ಹೋಗೋದು. ಎರಡು ಏನು ಹೋಗಿಬೇಕಂದ್ರೆ ಇವನು ಬಾಂಬು ಹುಕ್ಕೋಬೇಕ್ರಿ. ಯಾಕಂದ್ರೆ ಸ್ಟೇಬಲ್ ಆಗಿ ನಿಲ್ತೈತಿ, ಆ ಕಡೆ ಬೀಳಂಗಿಲ್ಲ ಅವೇನು ಬಾಂಬುಗಳು ಅಷ್ಟು. ನೋಡಿರಿ ಇಲ್ಲಿ ವಯರ್ ಕಟ್ಟಿದ್ದು ನೋಡ್ರಿ, ಈ ರೀತಿ ವಯರ್ ಕಟ್ಕೋಬೇಕ್ರಿ ನಾವು ಕರೆಕ್ಟಾಗಿ. ಅಂದ್ರೆ ಇಬ್ಬಿಬ್ರು ಹಿಡಿದು ಜೈಗ್ ಕಟ್ಬೇಕ್ರಿ. ಇಲ್ಲಿ ನೋಡಿರಿ ಯಾವ ರೀತಿ ಕಟ್ಟತ್ತು. ಇಲ್ಲಿ ಸ್ಟಾರ್ಟಿಂಗ್ ಕರೆಕ್ಟಾಗಿ ಹೈಟ್ ಇಟ್ಕೊಂಡು ನಮ್ಮ ತಲೆ ಅಷ್ಟು ಹೈಟ್ ಇಟ್ಕೊಂಡು ಕಟ್ಟೋದ್ರಿ ಅದನ್ನ. ಅಂದ್ರೆ ಒಬ್ಬರು ಮನುಷ್ಯರು ಅಡ್ಡಾಡುವಷ್ಟು, ಅವ್ರ ತಲೆಗತ್ತು ಏನು ಹತ್ತಬಾರ್ದು. ಒಬ್ಬ ಮನುಷ್ಯ ಅಡ್ಡಾಡುವಷ್ಟು ಕರೆಕ್ಟ್ ಹೈಟ್ ಇಟ್ಕೊಂಡು ಕಟ್ಟಬೇಕ್ರಿ. ಯಾಕಂದ್ರೆ ಇದ್ರೊಳಗೆ ಇನ್ನು ಬಳ್ಳಿ ಎಲ್ಲ ದೊಡ್ಡದಾದ್ಮೇಲೆ ಮ್ಯಾಗೆಲ್ಲ ಹತ್ತೈತಿ. ಮ್ಯಾಗ ಹತ್ತಿದ್ಮೇಲೆ ನಾವು ಅಲ್ಲೇ ಒಳಗೆ ಅಡ್ಡಾಡಬೇಕು. ಬಂದ್ರೆ ಟ್ರೇ ಎಲ್ಲ ನಾವು ಏನು ಕಾಯಿ ಹೊರಿತು, ಕಾಯಿ ಹರಿದ್ಮೇಲೆ ಟ್ರೇ ಹೊತ್ಕೊಂಡು ಹೋಗ್ಬೇಕ್ರಿ ಅದ್ರೊಳಗನ. ಯಾಕಂದ್ರೆ ಹೊತ್ಕೊಂಡು ಹೋಗೋತ್ನಾಗ ಎಲ್ಲ ಬಳ್ಳಿ ಹತ್ತಿ ಎಲ್ಲ ಮತ್ತು ಹರಿದು ಇದಾಗೋದು ಆಗತ್ತೈತಿ. ಅದ್ರ ಸಂಬಂಧ ಸ್ವಲ್ಪ ಹೈಟೇ ಇಟ್ಕೋಬೇಕ್ರಿ ಅದನ್ನು. ಈ ರೀತಿ ನೋಡ್ರಿ ಇದಕ್ಕೆ 3 ಮಂದಿ ಬೇಕಾಗೈತಿ ವೈರ್ ಕಟ್ಟೋ ಮುಂದೆ. ಯಾಕಂದ್ರೆ ಟೈಟ್ ಹಂಗೆ ಒತ್ತಿಕ್ಕೆ ಕಟ್ಬೇಕ್ರಿ. ಅಷ್ಟು ಎಷ್ಟು ಉದ್ದ ಇದೇನು ಲೈನ್ ಐತಿಲ್ಲ ಅಷ್ಟು ಬಾಂಬು ಇಲ್ಲೇ ಜಗ್ಗಿ ಬಿಗಿಬೇಕ್ರಿ. ಅಂದರೆ ಏನು ಬೀಳಂಗಿಲ್ಲ, ಎಲ್ಲ ಕರೆಕ್ಟಾಗಿ ಸ್ಟೇಬಲ್ ಆಗಿ ನಿಂತಿರ್ತೈತಿ. ಈ ರೀತಿ ಎಲ್ಲ ನಾವು ಕಟ್ಕೊಂಡು ನೋಡ್ರಿ ಇದೇನು ವೈರ. ಯಾಕಂದ್ರೆ ಈ ಹೆಂಗೆ ಕಟ್ಟಿದ್ದು ನೋಡ್ರಿ ಮ್ಯಾಗ ಇದೇನೀಗ ಸಣ್ಣದೈತ್ರಿ. ಇದು ನೀವು ಅಬ್ಸರ್ವ್ ಮಾಡೋರಿ ಅಲ್ಲೆಲ್ಲ ಸಣ್ಣ. ಈಗ ನೋಡ್ರಿ ಈಗ ಎಲ್ಲ ದೊಡ್ಡದಾಗೈತಿ. ಅಂದ್ರೆ ಇದು ಇನ್ನು ಹಂಗೆ ಬಳ್ಳಿ ಮ್ಯಾಗ ಹತ್ತಿ ಎಲ್ಲ ಕಡೆ ಹಿಂಗೆ ಸ್ಪ್ರೆಡ್ ಆಕೈತ್ರಿ. ಅಂದ್ರೆ ಮ್ಯಾಗ ಹಂದ್ರ ಟೈಪ್ ಎಲ್ಲ ಕಡೆ ಹತ್ತೈತಿ ಮ್ಯಾಗ. ಇವಾಗ ಈ ಸ್ಟೇಜ್ದಾಗ ಐತಿ ನೋಡ್ರಿ, ಮ್ಯಾಗ ಹತ್ತದೈತಿ. ಇದಕ್ಕೆ ನಾವು ಬಡ್ಡಿಗೆ ಒಂದು ದಾರ ಕಟ್ಕೊಂಡು ಅದಕ್ಕೆ ಸುತ್ತ ಹಾಕಿ ಬಳ್ಳಿ ಮ್ಯಾಗ ಎರ್ಸತ್ತೀವಿ ರೀ. ಅದು ನೀವು ಇಷ್ಟು ಕಟ್ಟಿಬಿಟ್ರೆ ಸಾಕ್ರಿ, ತಾನೇ ಏರ್ಕೋತ ಮ್ಯಾಗ ಹೋಗಿ ಹತ್ತೈತಿರ ಅದು. ಇವಾಗೆಲ್ಲ ಹಿಂಗೈತಿ ನೋಡ್ರಿ, ಬಿಳಿ ದಾರ ಕಟ್ಟಿದ್ವು ನಾವು ಇಲ್ಲಿ ಮ್ಯಾಗ. ಮತ್ತು ಮ್ಯಾಗೂ ನೋಡ್ರಿ ಯಾವ ರೀತಿ ಅದಕ್ಕೆಲ್ಲ ಹಿಂಗೆ ಸ್ಪ್ರೆಡ್ಡಾಗಿ ಹತ್ತಾಕೆ ಹೆಂಗೆ ಮಾಡಿದ್ದು ನೀವೆಲ್ಲ ನೋಡ್ಬೋದು, ಅಬ್ಸರ್ವ್ ಮಾಡಿರಿ. ನೀವು ಹಾಗಲ ಬಳ್ಳಿ ಹಚ್ಚೋರು ಇದ್ರಂದ್ರೆ ಈ ರೀತಿ ಮಾಡ್ರಿ ಅದನ್ನ. ನೋಡ್ರಿ ಇವಾಗ ಎಲ್ಲ ಕಾಯಿ ಆಗೈತ್ರಿ. ಇನ್ನು ಎಲ್ಲ ಕಾಯಿ ಹರಿಬೇಕು. ಕಾಯಿ ಎಲ್ಲ ಚಲೋ ಆಗೈತಿ. ಮತ್ತು ಇದು ಏನು ಹಾಗಲ ಬಳ್ಳಿ ಯಾವುದೇ ರೋಗ ಇಲ್ಲರಿ. ಈಗ ಕರೆಕ್ಟಾಗೈತಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ಹಾಗಲ ಬಳ್ಳಿಗೆ ಆಲ್ಮೋಸ್ಟ್ ಭಾಳ ರೋಗ ರೀ. ಎಲೆ ಹಳದಿ ಆಗೋದು, ಎಲೆ ಅಂದ್ರೆ ಬೆಂಕಿ ರೋಗತ್ತೆ ಸುಟ್ಟಂಗೆ ಆಗೋದು, ಮತ್ತು ಹಣ್ಣುಗಳೆಲ್ಲ ಹಳದಿ ಆಗೋದು, ಆಗ ಹಣ್ಣು ಅದ ರೀತಿ ಆಗೋದು, ಸಣ್ಣ ಮಿಡೀಸ್ ಅದಕ್ಕೆ ಹಳದಿ ಹಾಕೈತೆ ರೀ. ಹಿಂಗೆಲ್ಲ ಭಾಳ ರೋಗ ಇರುತ್ತೆ. ಆಲ್ಮೋಸ್ಟ್ ಕಂಟ್ರೋಲ್ ಮಾಡಬೇಕು. ಈಗ ನೋಡ್ಬೋದು ರೀ ನೀವು ಮ್ಯಾಗಿಂದ್ರೆ ಎಲ್ಲ ರೀತಿ ಯಾವ ರೀತಿ ಅಂದ್ರೆ ಸ್ಪ್ರೆಡ್ ಆಗೋದು ಎಲ್ಲಕ್ಕೆ ಮ್ಯಾಗ ಹತ್ತತೈತಿ ರೀ ಅದು. ಈಗ ನಾವು ಎಲ್ಲ ಇವ್ರನ್ನ ಏನು ಫುಲ್ ಕಾಯಿ ಆಗೈತಿ, ಫುಲ್ ಕಾಯಿ ಆಗಂತಲೇ ಎಲ್ಲ ಹರಿಯಾತ ನೋಡ್ರಿ ಅವನ್ನೆಲ್ಲ. ಹಂಗೆ ನಾವು ಈಗ ಏನು ಅದನ್ನು ಕಾಯಿ ಹರಿವು ಮುಂದೆ ಕರೆಕ್ಟ್ ಹಂಗೆ ಜಗ್ಗಿದವ್ರನ್ನ ಹರಿಯೋಂಗಿಲ್ಲ ರೀ. ಯಾಕಂದ್ರೆ ಅದಕ್ಕೆ ನಂಜು ಆಕೈತಿ. ಅದ್ರ ಸಂಬಂಧ ಒಂದು ರೆಜರರ್ ಅಥವಾ ಕತ್ರಿ ಏನಾರ ತೊಗೊಂಡು ಕಟ್ ಮಾಡ್ಕೊಂಡು ತೆಗಿಬೇಕು ರೀ. ನೋಡಿರಿ ಟೋಟಲ್ ನಾವು ಒಂದು 5-6 ಮಂದಿ ಎಲ್ಲರೂ ಕೂಡಿ ಹರಿಯಾತು. ಈ ರೀತಿ ಎಲ್ಲ ಟ್ರೇಗಳು ತುಂಬ್ಕೋಬೇಕು ನೋಡ್ರಿ ಅವ್ನು.
ಅಂದ್ರೆ ಭಾಳ ಸಣ್ಣ ಹರಿಯೋಂಗಿಲ್ಲ ರೀ, ದೊಡ್ಡನೂ ಹರಿದು. ಯಾಕಂದ್ರೆ ಸಣ್ಣ ಹರಿದು ಅಂದ್ರೆ ಅದು ವೇಟ್ ಬರಂಗಿಲ್ಲ ರೀ ನಮಗೆ. ವೇಟ್ ಮ್ಯಾಗ ಅಂದ್ರೆ ತೂಕದ ಮ್ಯಾಗ ಇರ್ತೈತಿ ಎಲ್ಲ ಮಾರ್ಕೆಟ್ ಒಳಗೆ. ಅದಕ್ಕಾಗಿ ಸ್ವಲ್ಪ ದೊಡ್ಡ ನೋಡಿ ದೊಡ್ಡ ಹರಿಬೇಕು. ಇವಾಗ ನೋಡ್ರಿ ಎಲ್ಲ ಹರಿದು ನಾವು ಹರಿದೆಲ್ಲ ಟ್ರೇ ತುಂಬಿದವು. ಇವನು ಹೋದ ಎಲ್ಲ ಮನೆಗೆ ಹೋಗಿ ಇಡಾತು. ನೋಡ್ರಿ ಟೋಟಲ್ ಒಂದು 20-30 ಟ್ರೇ ಆಗೈತೆ. ಎಲ್ಲ ಬಂದು ಸುರಿಯೋದು ಇಲ್ಲ ಮನೆ ಒಳಗೆ. ಕಾಯಿ ಮಸ್ತ್ ಆಗೈತೆ ರೀ. ಅಲ್ಲಿ ನೋಡ್ರಿ ಯಾವ ಕರಿ ಮುಡಿ ಒಳಗೆ ಹೆಂಗೈತಿ, ಹಚ್ಚ ಹಸಿರುಗೈತೆ. ಇದ್ರೊಳಗೆ ನಮ್ಮ ಮನೆಯೊಳಗೆ ಹೋಗಿ ಏನು ಮಾಡ್ಬೇಕಂದ್ರೆ ಇದ್ರೊಳಗೆ ಸುಮಾರು ಮತ್ತು ಹುಳುಕ ಹಣ್ಣು ಅದಾರ್ಗೈತೆ ಹಿಂಗೆಲ್ಲ ಹಳದಿ ಟೈಪ್ ಹಿಂಗೆ ಕಾಯಿ ಇರ್ತಾವೆ. ಅವನ್ನೆಲ್ಲ ಸಪ್ರೇಟ್ ಮಾಡಿ ತೆಗಿಬೇಕು ರೀ. ತೆಗೆದ ಚಲೋ ಕಾಯಿ ಅಷ್ಟು ತುಂಬಬೇಕು. ತುಂಬಿ ಇವನ್ನೆಲ್ಲ ಕರೆಕ್ಟ್ ವೇಟ್ ಅಂದ್ರೆ ತೂಕ ಮಾಡ್ಬೇಕು ರೀ. ತೂಕ ಮಾಡಿ ಕರೆಕ್ಟ್ ಒಂದೊಂದು ಬ್ಯಾಗಿಗೆ ತುಂಬಬೇಕು. ನೋಡಿರಿ ಈ ರೀತಿ ಕರೆಕ್ಟಾಗಿ ಎಲ್ಲ ನಾವು ಒಂದು ಬ್ಯಾಗಿಗೆ ತುಂಬ್ಕೋಬೇಕು. ತುಂಬ್ಕೊಂಡ ಕರೆಕ್ಟಾಗಿ ಹೋಗಿ ಎಲ್ಲ ಅದನ್ನು ವೇಟ್ ಚೆಕ್ ಮಾಡಬೇಕು. ಅವು ಒಂದೊಂದು ಬ್ಯಾಗಿಗೆ 10-20 kg ತನಕ ಹಿಂಗಿರ್ತಾವೆ. ಅವ್ನು ನೋಡಿ ಕರೆಕ್ಟ್ ತುಂಬಬೇಕು ರೀ, ಎಷ್ಟೆಷ್ಟು ಬ್ಯಾಗ ಎಷ್ಟೆಷ್ಟು kg ಅಂತೇಳಿ. ಇವಾಗ ನೋಡ್ರಿ ನಾವು ಟೋಟಲ್ ಒಂದು 20 ಬ್ಯಾಗ್ ತುಂಬಿದ್ದು. 20 ಬ್ಯಾಗ ಒಂದು 5 ಟ್ರೇ ಹಿಂಗೆ ತುಂಬಿದ್ದು. ನೆಕ್ಸ್ಟ್ ನಾವು ಬೆಳಗಾವಿ ಮಾರ್ಕೆಟ್ಗೆ ಹೋಗಿ ಸಂಬಂಧ ಗಾಡಿ ಬಾಡಿಗೆ ಹೇಳಿದ್ದು. ಅದು ಗಾಡಿ ಬಂತು ರೀ. ರಾತ್ರಿ 11 ಗಾಡಿಗೆ ಬಂದು ಅದಕ್ಕೆಲ್ಲ ನಾವು ತುಂಬಾಕೈತಿದ್ದು ನೋಡ್ರಿ. ಓದೋದಟ್ಟು ಕೊಟ್ಟ ಎಲ್ಲ ಲೋಡ್ ಮಾಡಿ ಹಾಕಿದ್ದು. ಎಲ್ಲ ಗಾಡಿ ಲೋಡ್ ಆಯಿತು. ಲೋಡಾಗಿ ಇದು ಬೆಳಗಾವಿ ಕೂತು ನೋಡ್ರಿ. ನಾವು ಒಂದೇನು ನೆಕ್ಸ್ಟ್ ಡೇ ಏನು ಮಾಡಿದ್ವು ಅಂದ್ರೆ ಮತ್ತು ಅಲ್ಲಿ ಬೆಳಗಾವಿ ಒಳಗೆ ನಮಗೆ ಕರೆಕ್ಟ್ ರೇಟ್ ಹತ್ತಲಿಲ್ಲ. ಅಂದ್ರೆ ರೇಟ್ ಸರಿಯಾದ ಬೆಲೆ ಸಿಗಲಿಲ್ಲ. ಅದ್ರ ಸಂಬಂಧ ನಾವು ನೆಕ್ಸ್ಟ್ ಡೇ ಆಯ್ತು ಇಲ್ಲೇ ಲೋಕಲ್ ಮಾರ್ಕೆಟ್ಗೆ ಹೊಂಟು ರೀ. ನೀವು ನೋಡ್ಬೋದು ರೀ ಮಾರ್ಕೆಟ್ ಕರೆಕ್ಟ್ ನಾವು ಬೆಳಿಗ್ಗೆ ಮನ್ಯಾಗ 3 ಗಂಟೆಗೆ ಕೇಳ್ತು. 3 ಗಂಟೆಗೆ ಎದ್ದವ್ರನ್ನ ಇಲ್ಲಿ 4 ಅಂದ್ರೆ ಬರ್ತು ಗೋಕಾಕ್ ಮಾರ್ಕೆಟ್ಗೆ. ನೋಡ್ಬೋದು ರೀ ನೀವು ಎಲ್ಲ ಮಂದಿ ರೈತರ ಮತ್ತು ಇವರು ವ್ಯಾಪಾರಸ್ಥರು ಎಲ್ಲರೂ ಅವಾಗ ಬಂದು ಬಿಟ್ಟಿರ್ತಾರೆ. ಕರೆಕ್ಟ್ 3 ಅಂದ್ರೆ ಸ್ಟಾರ್ಟ್ ಆಗಿಬಿಟ್ಟಿರ್ತೈತಿ ರೀ. 3ರಿಂದ ಬೆಳಿಗ್ಗೆ 7 ಗಂಟೆ ತನಕ ಇರ್ತೈತಿ. ನಮಗೆ ಇದು ಹಾಗಲಕಾಯಿ ಇದೆ ಆಲ್ಮೋಸ್ಟ್ ಒಂದು 3ರಿಂದ 4 ತಿಂಗಳೊಳಗೆ 1 ಲಕ್ಷ ರೂಪಾಯಿ ಆಗೈತೆ ರೀ ಇದು ಇನ್ಕಮ್ ಎಲ್ಲ. ನೋಡ್ರಿ ನಿಮ್ಮದು ಒಂದು ಹೊಲ ಕಡಿಮೆ ಇತ್ತಂದ್ರೆ ಅಥವಾ ಕಡಿಮೆ ಜಾಗದೊಳಗೆ ಹೆಚ್ಚಿನ ಆದಾಯ ಏನಾರ ತೆಗಿಬೇಕಂತ ಏನಾರ ಆಸೆ ಇತ್ತಂದ್ರೆ ನೀವು ಇದನ್ನ ಹಾಗಲಕಾಯಿ ಟ್ರೈ ಮಾಡಿ ನೋಡಿರಿ. ಮತ್ತು ಇವೇನು ನೀವು ಬಿದಿರು ಬಾಂಬು ಹೋಗೋದು ಅವನ್ನೆಲ್ಲ ಏನು ರೆಡಿ ಮಾಡ್ಕೊಂಡಿರ್ತೀರಿ, ಇದು ಒಂದೇ ಬೆಳೆ ತಗೋ ಕಷ್ಟ ಅಲ್ಲ ರೀ. ಇದ್ರಾಗ 3ರಿಂದ ನೀವು 4 ಬೆಳೆ ತಗೋಬೋದು ರೀ. ಇವಾಗ ನೋಡ್ರಿ ಹಗಲ ಹಾಕಿದ್ರಿ, ನೆಕ್ಸ್ಟ್ ನೀವು ಹೀರೆಕಾಯಿ ಹಾಕಿರಿ, ಹೀರೆಕಾಯಿ ಬಂದ್ಮೇಲೆ ಅವ್ರಿ ಹಾಕಿರಿ, ಹಿಂಗೆ 3 ಬೆಳೆ ತಗೋಬೋದು ರೀ.